ನಮ್ಮ ಅದೃಷ್ಟದಲ್ಲಿರೋ ಕೋಟಿ ಕೋಟಿ ಸಂಪಾದನೆಯಲ್ಲಿ 1 ರೂಪಾಯಿನೂ ಅನುಭವಿಸೋಕ್ಕಾಗಲ್ಲ, ಹಾಗೆ ಮಾಡ್ತಾಳೆ. ಬೇಕು ಅಂತ ಮಾಡಲಿಲ್ಲ, ಅದು ಹೆಂಗೋ ಹಾರ್ಕೊಂಡು ಹೊರಟೋಯ್ತು. ಯಾರು ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ಪಾರು, ಇವ್ರ ಕುಟುಂಬದ ಫೋಟೋನೇ ಹೊಡೆದೋಯ್ತಲ್ಲ ಪಾರು. ಎಲ್ಲಾನ ಇವರು ನನ್ನ ತಂಗಿ ಬಂದಿದೆ ಅಪ್ಸಕ್ಕನ ಅಂತೆಲ್ಲ ಅನ್ಕೊಂಡ್ಬಿಟ್ರೆ ಏನು ಮಾಡೋದು ಪಾರು? ಮಾವ, ನೀನು ಸುಮ್ಮನೆ ನೆಗೆಟಿವ್ ಆಗಲ್ಲ ಥಿಂಕ್ ಮಾಡ್ಬೇಡ. ಹಂಗೆಲ್ಲ ಏನೂ ಆಗಲ್ಲ. ಯಾಕೆ ಎಲ್ರು ಗಾಬರಿ ಆಗಿದ್ದೀರಾ? ಫೋಟೋ ಹೊಡೆದೋಯ್ತು ಅಂತನಾ? ಅದು ಸಹಜ ಅಲ್ವಾ? ಯಾರ ಮನೆಯಲ್ಲೂ ಯಾವತ್ತೂ ಫೋಟೋ ಹೊಡೆಯೋದೇ ಇಲ್ವಾ? ಅಥವಾ ಹೊಡೆದ್ರೆ ಅದರಿಂದ ಏನಾದ್ರು ಕೆಟ್ಟದಾಗತ್ತೆ ಅಂತನಾ? ನೋಡಿ, ನಾವು ದೇವರು ಅಂತ ಪೂಜಿಸೋ ಈ ಪ್ರಕೃತಿನಲ್ಲಿ ದಿನನಿತ್ಯ ಮರ ಗಿಡಗಳು ಬೆಟ್ಟ ಗುಡ್ಡಗಳು ಬೀಳ್ತಾನೆ ಇರುತ್ತೆ. ಅದು ಸಹಜ ಅಲ್ವಾ? ಈ ಫೋಟೋ ಹೊಡೆಯೋದು ಅದು ಸಹಜನೇ. ಇದಕ್ಕೆ ಬೇರೆ ಅರ್ಥ ಕೊಟ್ಟು ಅನಿಷ್ಟ ಅಂತ ದಯವಿಟ್ಟು ಯಾರು ಹೇಳಬೇಡಿ. ಅದನ್ನ ನಾವು ಈ ರೀತಿ ಯಾಕೆ ಅನ್ಕೋಬಾರ್ದು? ಆ ಫೋಟೋದಲ್ಲಿ ಇದ್ದಿದ್ಯಾರು? ನಮ್ಮ ಅತ್ತೆ, ನಾಗ, ಇಂದ್ರ ಮತ್ತೆ ಸೋಮ, 4 ಜನ. ಈಗ ನಮ್ಮ ಕುಟುಂಬ ದೊಡ್ಡದಾಗಿದೆ, ನಾವೆಲ್ಲರೂ ಇದ್ದೀವಿ. ನಾವೆಲ್ಲರೂ ಸೇರಿ ಇನ್ನೊಂದು ಫೋಟೋ ಹಿಡಿಸಿ ನಮ್ಮ ತುಂಬು ಕುಟುಂಬದ ಫೋಟೋನ ಅಲ್ಲಿ ಹಾಕ್ಲಿ ಅನ್ನೋದಕ್ಕೆ ಇದೊಂದು ಅವಕಾಶ ಅಂತ ನಾವು ಯಾಕೆ ಅನ್ಕೋಬಾರ್ದು? ನಿಮ್ಮ ಮಾತನ್ನ ಮೆಚ್ಚಿದೆ ಅಮ್ಮ ನಾನು. ನೀವು ಲೈಫ್ನ ಎಷ್ಟು ಈಸಿಯಾಗಿ ನೋಡ್ತೀರಾ. ರಿಯಲಿ ಗ್ರೇಟ್. ನಿಮ್ಮಂಥ ಮನಸ್ಥಿತಿ ಎಲ್ರಿಗೂ ಬರಬೇಕು, ಎಲ್ರಿಗೂ ಅರ್ಥ ಆಗಬೇಕು. ಇಂಥ ಪರಿಸ್ಥಿತಿನ ಕ್ಷಣದಲ್ಲಿ ಎಷ್ಟು ತಿಳಿ ಮಾಡಿಬಿಟ್ರಿ. ರಾಣಿ, ಮಾವ, ಈಗಲಾದರೂ ಗೊತ್ತಾಯ್ತಾ? ಇದು ಅಪಶಕುನ ಅಲ್ಲ, ಶುಭ ಶಕುನ. ಏನಮ್ಮೆ ಇಷ್ಟೊಂದು ಮಾತಾಡೋದು ಎಲ್ಲಿಂದ ಕಲ್ತಾಳೆ? ಅಲ್ಲ, ದ್ವಾಸೆ ತಿರುಗಾಕತ್ತ ನೋಡಿದ್ದೀನಿ, ಆದರೆ ದ್ವಾಸೆ ಹಂಚನೆ ತಿರುಗಾಕ್ತಾಳು ಹೇಳು. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅತ್ತೆ ಹೇಳಿದ್ ಗೊತ್ತಾಯ್ತಲ್ಲ, ಬಲ್ಗಾಲ್ ಇಟ್ಕೊಂಡು ಒಳಗಡೆ ಬಾ. ನೋಡಿದ್ರಾ, ನನ್ನ ತಂಗಿ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಹೋಗಿದ್ದು ಕರೆಂಟಿಗೆ ಬಂದ್ಬಿಡ್ತು. ಇದು ನಿಜವಾಗ್ಲೂ ಶುಭ ಶಕುನನೇ. ಬಾರವಾ, ಯಾರು ಕೈ ಮುಗ್ದು ದೀಪ ಹಚ್ಚಿ ಹಾಲುಕ್ಸು. ಅಮ್ಮ, ದೇವ್ರ ಮನೆಯಲ್ಲಿ ಅಯ್ಯೋ, ನಾನು ತೋರಿಸ್ತೀನಿ, ಇಲ್ಲೇ ಇದೆ, ಬನ್ನಿ. ಶಾರದಮ್ಮ, ಒಂದು ಕಾಲದಲ್ಲಿ ಕಾಲಿಗೆ ಚಿನ್ನದ ಕಾಲ್ಗೆಜ್ಜೆ, ಎಡ ಬಲ ಎರಡೂ ಕೈಗಳಿಗೂ ಬಂಗಾರದ ಡಜನ್ಗಟ್ಟಲೆ ಬಳೆಗಳು, ಸೊಂಟಕ್ಕೆ ಚಿನ್ನದ ಡಾಬು, ತೋಳಿಗೆ ತೋಳ್ಬಂದಿ, ಮಂತ್ರೋಚ್ಚಾರದಷ್ಟೇ ಸ್ಪಷ್ಟವಾದ ಒಳ್ಳೆಯ ಮಾತುಗಳು. ಆದರೆ ಈಗ ಅರ್ಕಲ ಸೀರೆ, ಮೈಕೈಯೆಲ್ಲ ಗಾಯ, ಕೈ ಕಾಲೆಲ್ಲ ಹಗ್ಗಗಳಿಂದ ಬಿಗಿದಿದೆ. ಎಂಥ ಪರಿಸ್ಥಿತಿ ನೋಡು ಶಾರದೆ. ಒಳಗೆ ಅಮ್ಮನ ಕಾಟ, ಹೊರಗೆ ಗುಮ್ಮನ ಕಾಟ ಅಂದಂಗೆ ನೀನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಇಲ್ಲಿದೆಯಾ, ಆದರೆ ಇಲ್ಲಿ ಇದ್ದು ಇಲ್ದಂಗಿದೆಯಾ ಅಲ್ವಾ? ಶಾರದಿ, ನಿನಗೆ ಒಂದು ಒಳ್ಳೆಯ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀನು ಎಲ್ಲಿದೆಯಾ ಹೇಗಿದೆಯಾ ಅಂತ ನಿನ್ನ ಮಕ್ಕಳು ಕೂಡ ಹುಡುಕಲಿಲ್ಲ. ಆದರೆ ನಾನು ನೀನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಹೇಗಿದೆಯಾ ಅಂತ ಎಲ್ಲ ಮಾಹಿತಿ ಇಟ್ಕೊಂಡಿದ್ದೆ. ಅಲ್ಲಿಗೆ ನಿನ್ನ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಎಲ್ಲ ನಂದೇ ತಾನೆ.
ಮಾತಾಡು ಶಾರದಿ. ನಾನು ಇಷ್ಟು ತಡವಾಗಿ ನಿನ್ನನ್ನು ನೋಡೋಕ್ಕೆ ಬಂದೆ ಅಂತ ಕೋಪನ? ನನಗೆ ಗೊತ್ತು ನಿನಗೂ ಮಾತಾಡಬೇಕು ಅಂತ ನಾಲ್ಗೆ ತುದಿನಲ್ಲೇ ಇದೆ. ಆದರೆ ಬೀಗ ಜಡ್ಕೊಂಡಿದ್ದೀವಿ. ಆ ಬೀಗನ ಕಿತ್ತು ಬಿಸಾಕಿ ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಮಾತಾಡು. ಹೇಳು ಶಾರದಿ, ಮಾತಾಡು. ಅಮ್ಮ, ಕರ್ಪೂರ ಎಲ್ಲಿದೆ? ಅದು ಅದು ಅಲ್ಲಿ ಅಂದರೆ ಈ ಅಮ್ಮನ್ನ ದೇವ್ರ ಮನೆಗೆ ಸೇರಿಸಿಲ್ಲ. ಈ ಪಾರು ನೋಡಿದ್ರೆ ಸಾಂಬ್ರಾಣಿ ಕೊಡು, ಕರ್ಪೂರ ಕೊಡು ಅಂದ್ಕೊಂಡು ಏನು ಮಾಡೋದೀಗ? ನೀವು ಸುಮ್ಮನೆ ರೀ, ನಾನು ಹೇಳ್ತೀನಿ. ಪಾರು, ಬಳೆ ಇಟ್ಟಿದೆಯಲ್ಲ ತಟ್ಟೆ, ಅದ್ರ ಹಿಂದೆ ಇದೆ ನೋಡಮ್ಮ. ಮಂಗಳಾರತಿ ಮಾಡೋದಕ್ಕೆ ಮಂಗಳಾರತಿ ತಟ್ಟೆ. ಇವಳೆ ನಮಗೆ ಕೊಕ್ಕೆ ಮೇಲೆ ಕೊಕ್ಕೆ ಹಾಕ್ತಾನೆ ಅವಳೆ. ಅದು ಇಲ್ಲೇ ಇಲ್ಲ ಇತ್ತು. ಪಾರು, ಆ ಹಣ್ಣಿಟ್ಟಿದೆ ನೋಡು, ಮಣೆ ಅದ್ರ ಕೆಳಗಡೆ ಇದೆ ನೋಡಮ್ಮ. ಸಮತಿಯಮ್ಮ, ಯಾರ ಮನೇಲಿ ಏನೇನೈತೆ ಅಂತ ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತೈತೆ. ದಿನ ನಮ್ಮ ಸುಮತೇನೆ ದೇವ್ರ ಪೂಜೆ ಮಾಡೋದು. ಮಗನ ಮದುವೆ ನೋಡಿ ಅದಕ್ಕೆ ಎಲ್ಲ ಮರ್ತು ಬಿಟ್ಟಿದ್ದಾಳೆ. ಹೌದಪ್ಪ, ಖುಷಿಗೆ ನಂಗೇನು ಗೊತ್ತಾಗ್ತಾನೆ ಇಲ್ಲ. ಪಾರ್ವತಿ, ನಿನ್ಗೇನೇ ಬೇಕಾದರೂ ನಮ್ಮ ಇಂದ್ರನ್ ಕೇಳು. ಇಂದ್ರ, ಅದೇನು ಬೇಕು ಕೊಡೋ. ಈ ಮನೆ ಯಾವಾಗಲೂ ಬೆಳಕಾಗಿರಲಿ ಅಂತ ದೀಪ ಹಚ್ಚಿ ಮಂಗಳಾರತಿ ಬೆಳಕು. ನೀನೇನೋ ಮದ್ವೆ ಆದ ತಕ್ಷಣ ಆರ್ಕ ಹೊಂಟೈತೀಯ. ನಾನು ಇಲ್ಲಿದ್ದೀನಿ ಅಂತ ಬಿಟ್ಟೋಗಿದ್ಯಾ? ಬಿಡಪ್ಪ, ನೀನ್ ದೊಡ್ಡ ಮಿನಿಸ್ಟ್ರು ಅನ್ಕೊಂಡೆಲ್ಲ ಡವ್ ಮಾಡ್ಬೇಡ ನೀನು. ಅಪ್ಪಯ್ಯ, ಎಲ್ಲಿದ್ದೀನಿ ನೀನು? ಏ ನಿಜ ಹೇಳಪ್ಪಯ್ಯ, ಪಕ್ಕದಲ್ಲಿ ಯಾವ್ದೋ ಆಂಟಿ ವಯಸ್ಸು ಬತ್ತೈತೆ ನೋಡಪ್ಪಯ್ಯ. ನಾನು ಇಲ್ಲಿವ್ನಿ, ನಮ್ಮವು ಬೇರೆ ಇಲ್ಲ ಅನ್ಕೊಂಡು ಯಾವ್ದಾರ ಆಂಟಿ ಸವಾಸ ಮಾಡ್ಕೊಂಡು ಚಿಕ್ಕವ್ವ ಅಂತ ಕರ್ಕೊಬಂದು ಏನಾರ ನನ್ನ ಮುಂದೆ ನಿಲ್ಲಿಸ್ತೋ, ಅವಳು ಮುಂದೆಲ್ಲ ಹಿಡ್ಕೊಂಡು ತರದು ಬಿಡ್ತೀನಿ. ನನಗೆ ಗೊತ್ತಲ್ಲ ಮೊದಲೇ ನಾನು ಮಿಂಟ್ಲು ಮುಂಜಿ ಸರಿ ಹೋಯ್ಕಿಲ್ಲಪ್ಪಯ್ಯ ಇದೆಲ್ಲ. ಸರಿ ಬಿಡು, ಎಲ್ಲನೂ ಮುಗಿಸ್ಕೊಂಡು ಒತ್ತರಿಕೆ ಬಸ್ ಹತ್ತುತ್ತೀನಿ. ಇದೇ ಆಯ್ತು, ಬರೀ ಮದ್ವೆಗೆ ಬರೋದು, ಮದುವೆ ಮುಗಿಸ್ಕೊಂಡು ಓಡೋದು. ಅಯ್ಯೋ, ಇಷ್ಟೊಂದು ಮೆಣಸಿನ್ಕಾಯಿ ಮುರಿದಾಕ್ಬಿಟ್ನಾ? ವಾ, ತುರುಕ್ ಮೆಣಸಿನ್ಕಾಯಿ. ಯಾರೋ ಬಕೆಟಲ್ಲಿ ನೀರು ಬೇರೆ ಇಟ್ಟವ್ರೆ. ಅವ್ವ, ಹಿಂಗಾತು. ಫ್ರೆಂಡ್ ಫೋನ್ ಮಾಡದ. ಹಲೋ, ಮನೆಯಾಗೆ ನೀರು ಬೇರೆ ಬತ್ತಿಲ್ಲ. ನನ್ನ ಮಗನ ಬಾತ್ರೂಮ್ಗೆ ಹೋಗ್ಬೇಕು. ಆಫ್ ಕರೆಂಟ್ ಆಗ್ಬಿಟ್ಟಿದೆ, ಮೋಟ್ರ್ ಬೇರೆ ಓಡಕ್ಕಿಲ್ಲ, ನೀರಿಲ್ಲ. ಬಕೆಟ್ ಇದೆ, ಬಕೆಟ್ ತಗೊಂಡು ಹೋಗುವ. ಎಷ್ಟೇ ತಡ್ಕೊಂಡ್ರು ಆಯ್ತಾ ಇಲ್ವಲ್ಲ. ಈ ಮನೆ ಆಳ್ ನನ್ನ ಮಗ ಉಪಯೋಗಿಸೋ ಬಾತ್ರೂಮ್ಗೆ ಹೋಗಿ ಮತ್ತೆ ಯಾಕೋ ಬದಂಗೆ ಐತಿಲ್ಲ. ಪಾಪ ನನ್ನ ಮಗ ಮೆಡಿಕಲ್ ಅವನು ಬೇದಿಗೆ ಅಂತ 4 ಮಾತ್ರೆ ಕೊಟ್ಟ. ಆ 4 ಮಾತ್ರೆ ಬೇದಿಯಾಗಿ ಹೊಂಟೋಯ್ತು. ಮತ್ತೆ ಗುಡುಗುಡು ಅಂತ ಐತಲ್ಲ, ಮಾಡಿ ಹಾಳಾಗೋಗ್ಲಿ, ಹೊಂಟೋಯ್ತೀನಿ.
ಶಾರದೆ, ಹುಚ್ಚ ಬಾಯ್, ನಿನ್ನ ಜನ್ಮಕ್ಕಿಷ್ಟು ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆಲ್ಲೋ. ಏನು ಅವಳೇನೋ ಅನ್ಯಾಯ ಮಾಡಿದ್ಲು ನಿನಗೆ. ತಾಯಿ ಮುಖನೇ ಕಾಣ್ದಿರೋ ಮಗ ಅದು. ಅಣ್ಣನ ನೆರಳಲ್ಲಿ ಬಂಗಾರದಂಗೆ ಬೆಳೆದು ಚಿನ್ನದ ಹೂ ಬಿಡೋ ಹೊತ್ತಿನಲ್ಲಿ ಬಡ ಸಮೇತ ಕಿತ್ತಾಕ್ಬಿಟ್ಟೆಲ್ಲೋ. ಅಯೋಗ್ಯ! ನಾನು ಎಷ್ಟು ಪ್ರಯತ್ನ ಪಟ್ಟೆ ನನ್ನ ಮಗಳ ಮದುವೆ ನಿಲ್ಲಿಸ್ಬೇಕು, ಅವಳ ಜೀವನ ಉಳಿಸ್ಬೇಕು. ಆದರೆ ನೀನು ಎಲ್ಲ ಹಾಳು ಮಾಡಿಬಿಟ್ಟೆ. ನಾನು ಅವಳ ಜೀವನ ಉಳಿಸ್ಬೇಕು ಅಂತಾನೆ ಜೈಲು ಅನ್ನೋ ಬಂಧನದಿಂದ ಹೊರಗೆ ಬಂದೆ. ಅಷ್ಟರಲ್ಲಿ ನೀನು ಅವಳನ್ನ ಬಂಧನಕ್ಕೆ ತಳ್ಳಿಬಿಟ್ಟೆ. ನೀನು ಉಗಿದಾಗ ನನಗೆ ಒರೆಸ್ಕೋಬೇಕು ಅಂತ ಅನ್ನಿಸ್ತು. ಚೆನ್ನಾಗಿ ಸೋಪ್ ಹಾಕಿ ಗಂಜಲ ಹಾಕಿ ತಿಕ್ಕೊಂಡು ಮುಖ ತೊಳಿಬೇಕು ಅಂತ ಅನ್ನಿಸ್ತು. ಆದರೆ ನಿನ್ನ ಕೆನ್ನೆ ಮೇಲೆ ಹರಿತಿದೆಯಲ್ಲ ಕಣ್ಣೀರು, ಅದನ್ನು ನೋಡಿ ನನಗೆ ಮುಖ ತೊಳ್ಕೊಂಡಷ್ಟೇ ಸಂತೋಷ ಆಯಿತು. ಇದು ಕಣ್ಣೀರಲ್ಲ ಶಾರದಾ, ಹಾವು. ಆ ಹಾವು ಬೇರೆ ಯಾವುದೂ ಅಲ್ಲ, ನಿನ್ನ ಎದುರಿಗೆ ಕೂತಿರೋ ಹೆಡೆ ಎತ್ತಿರೋ ಹಾವು. ನನಗೆ ಗೊತ್ತು ಕಣೋ, ನೀನು 2 ತಲೆ ಹಾವು ಅಂತ. ಆ 2 ತಲೆ ಹಾವಿಗೆ 4 ನಾಲಿಗೆ. 1 ನಾಲಿಗೆಯಿಂದ ನಿನ್ನ ಒಬ್ಬ ಮಗಳ ಜೀವನನ ಹಾಳು ಮಾಡಿದ್ದಾಯಿತು. ಇನ್ನು ಉಳಿದಿರೋ 3 ನಾಲಿಗೆಯಿಂದ ನಿನ್ನ ವಂಶನ, ನಿನ್ನ ಮಕ್ಕಳನ್ನ, ನಿನ್ನ ಸಂಸಾರನ ಎಲ್ಲರನ್ನೂ ಸರ್ವನಾಶ ಮಾಡ್ತೀನಿ. ಒಂದು ಹೆಂಗಸನ್ನ ಕೈಕಾಲು ಕಟ್ಟು ಹಾಕಿ ಈ ಪೌರುಷತ್ವ ತೋರಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೀನು ಒಬ್ಬ ಗಂಡಸ. ಕಲ್ಲಿನ ಮಾಳಿಗೆ ಒಳಗಿದ್ರು ಕೊಲ್ಲದೆ ಬಿಡ್ತಾನ ಜವರಾಯ. ನಿನ್ನ ಪಾಲಿಗೆ ನಾನೇ ಯಮ ಕಣೆ ಶಾರದೆ. ನೀನು ನಿಮ್ಮಪ್ಪನ ಮಗನೇ ಆಗಿದ್ರೆ, ನಿಜವಾದ ಗಂಡಸೆ ನೀನಾಗಿದ್ರೆ ಸಾಯಿಸೋ ನನ್ನ. ಬಾರೋ, ಸಾಯಿಸೋ ನನ್ನ. ಯೋಚನೆ ಮಾಡಬೇಡ ಶಾರದಿ, ನಿನ್ನ ಸಾವು ನನ್ನ ಕೈಯಿಂದ. ಆದರೆ ಈಗಲೇ ಸಾಯಿಸೋದಿಲ್ಲ. ಈಗ ತಾನೇ ರಾಣಿ ಜೀವನ ಹಾಳಾಗೋದಕ್ಕೆ ಶುರುವಾಗಿದೆ. ಮೊದಲು ನಿನ್ನ ಗಂಡ, ನಿನ್ನ ಮಕ್ಕಳು, ಶಿವು, ಆ ಹೆಣ್ಣು ಮಕ್ಕಳು ಎಲ್ಲರನ್ನೂ ಹಂತ ಹಂತವಾಗಿ ಸಾಯಿಸ್ತೀನಿ. ಇಡೀ ನಿನ್ನ ಮನೆ, ನಿನ್ನ ವಂಶ, ನಿನ್ನ ಮಕ್ಕಳು ಎಲ್ಲರೂ ಸಾಯೋದನ್ನು ಕಂಡು ನೀನು ಬಂದು ನನ್ನ ಮುಂದೆ ಬೇಡ್ಕೋಬೇಕು. ವೀರಭದ್ರ, ಸಾಕಾಗಿದೆ ಈ ಬದುಕು, ದಯವಿಟ್ಟು ನನ್ನ ಸಾಯಿಸ್ಬಿಡು, ನನಗೆ ಮುಕ್ತಿ ಕೊಡೋ, ಸಾಯಿಸೋ ನಿನ್ನ ಕೈಯಾರ ಅಂತ ಪರಿಪರಿಯಾಗಿ ಬೇಡ್ಕೋಬೇಕು. ಆಗ ನಿನ್ನ ಸಾವು ಶಾರದಿ. ನನಗೆ ಮೊದಲಿಂದನೂ ಅನುಮಾನ ಇತ್ತು ಕಣೋ. ಬರೀ ಮಕ್ಕಳನ್ನ ಹೆತ್ತ ಮಾತ್ರಕ್ಕೆ ಗಂಡಸಾಗೋದಿಲ್ಲ. ಕಷ್ಟಪಟ್ಟು ಕರೆದು ಹೋಳಿಗೆ ಕೊಟ್ಟರೆ ಬೆಲ್ಲ ಸಾಲದು ಅಂತೀಯಲ್ಲ ಶಾರದಿ. ನಿನ್ನ ಪಾಲಿಗೆ ಸುಖವಾದ ಸಾವು ಕೊಡುವಂಥ ಯಮರಾಜನ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋದು ಬಿಟ್ಟು ನನ್ನನ್ನೇ ದೂರ್ತಿಯಲ್ಲ ಶಾರದಿ. ಕವಳ ಕಾಣದೆ ಇದ್ದವನು ಕಾಲನ್ನೇ ಸುಟ್ಕೊಂಡು ತಿಂದಂಗೆ ಈ 4 ಗೋಡೆಗಳ ಮಧ್ಯೆ ಕಣ್ಣೀರು ಸುರಿಸಿ ಕಣ್ಣೆಲ್ಲ ಹಿಂಗೋದ ಮೇಲೆ ಹೇಳಿ ಕಳಿಸು, ಬರ್ತೀನಿ. ವೀರಭದ್ರ, ನನ್ನ ಮಕ್ಳಿಗೇನು ಮಾಡಬೇಡ, ನನ್ನ ಮಕ್ಳಿಗೇನು ಮಾಡಬೇಡ. ಕಳ್ಳ ಬಂದರೆ ಕೈಗೆ ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗ್ತಾನೆ. ಆದರೆ ಉರಿಯೋ ಕೊಳ್ಳಿ ಬಿದ್ದರೆ ಉಳಿಯುತ್ತ, ಎಲ್ಲವೂ ಸುಟ್ಟು ಭಸ್ಮ ಆಗುತ್ತೆ. ನಿನ್ನ ಪಾಲಿಗೆ ನಾನೇ ಕೊಳ್ಳಿ, ಎಲ್ಲವನ್ನು ಸರ್ವನಾಶ ಮಾಡ್ತೀನಿ. ಒಂದು 3-4 ದಿವಸಕ್ಕೆ ರಾಣಿ ಬೀದಿ ಶವ ಆಗ್ತಾಳೆ. ಆ ಸುದ್ದಿನ ಸಿಹಿ ತೊಗೊಂಡು ಬಂದು ನಿನ್ನ ಜೊತೆ ಹಂಚ್ಕೋತೀನಿ. ಅಲ್ಲಿವರೆಗೂ ಹೊಸರು ಬಿಗಿ ಇಟ್ಕೊಂಡಿರು, ಜೀವ ಉಳಿಸ್ಕೊಂಡಿರು ಶಾರದಿ. ಬೇಡ ಬೇಡ, ನನ್ನ ಮಕ್ಳಿಗೇನು ಮಾಡಬೇಡ ವೀರಭದ್ರ, ನನ್ನ ಮಕ್ಳಿಗೇನು ಮಾಡಬೇಡ ವೀರಭದ್ರ. ಕೇಳಿಸ್ಕೊಳ್ಳಿ, ಕೋಣಂಗೆ ಕೊಸೆಯೋ ಸಂಕಟ, ಎಮ್ಮೆಗೆ ಈಯೋ ಸಂಕಟ. ವೀರಭದ್ರನಿಗೆ ಶಾರದಿ ಎಲ್ಲೂ ತಪ್ಪಿಸ್ಕೊಂಡು ಹೋಗಬಾರ್ದು ಅನ್ನೋ ಸಂಕಟ. ನೆನಪಿರಲಿ, 1 ಇಂಚು ಆಚೆ ಈಚೆ ಹೋಗಬಾರ್ದು.
ಏನೇ ಸದ್ದು ಬಂದರೂ ಅದು ಈ ಗೋಡೆ ಒಳಗಡೆ ಇರಬೇಕು, ಹೊರಗಡೆ ಯಾರ ಕಿವಿಗೂ ಬೀಳಬಾರ್ದು. ಏನಾ? ಎಚ್ಚರಿಕೆ. ಅಮ್ಮ, ತಾಯಿ, ಮಗಳವ, ಹೆಂಗೆ ಕಾಪಾಡ್ಲವ ನನ್ನ ಮಕ್ಕಳನ್ನ? ಹೇಗೆ ಕಾಪಾಡ್ಲಿ ವೀರಭದ್ರ? ಈಗ ಹಾಲಿಕ್ಸ್ಬೇಕು. ನಿಮ್ಮಲ್ಲೂ ಈ ಶಾಸ್ತ್ರ ಎಲ್ಲ ಇದೆ ಅಲ್ಲಮ್ಮ? ಇದೇನವ ಪಾರ್ವತಿ ಹಿಂಗೆ ಕೇಳಿಬಿಟ್ಟೆ? ಮದುವೆ ಮಾಡಿದ್ಮೇಲೆ ಹೆಣ್ಣು ಗಂಡನ ಮನೆ ತುಂಬಿಸ್ಕೊಳ್ತಾರೆ, ಆಮೇಲೆ ಮನೆ ದೇವ್ರಿಗೆ ದೀಪ ಅಂಟಿಸ್ತಾರೆ, ನಂತರ ಹಾಲು ಉಕ್ಕಿಸ್ತಾರೆ, ಆಮೇಲೆ ಅಲ್ವಾ ಮಿಕ್ಕಿ ಶಾಸ್ತ್ರ ಎಲ್ಲ. ಆಗಲಿ. ಇದು ಹಾಲಿನ ಪಾತ್ರೆ ಎಲ್ಲಿದೆ? ಅದು ಇಲ್ಲಿದೆ ಅಮ್ಮ. ಹಾಗೆ ಹಾಲು ಹಾಲು ಒಳಗಡೆ. ಹಾಲು ಹಾಕಿದ್ಮೇಲೆ ಸಕ್ಕರೆನೂ ಹಾಕಬೇಕು. ಆರು, ಅದು 3ನೇ ಸಾಲಲ್ಲಿದೆ, ಅಲ್ಲಿ. ಅಮ್ಮ, ನಿಮಗೆ ದೇವ್ರ ಮನೆ ವಸ್ತುಗಿಂತ ಅಡುಗೆ ಮನೆ ವಸ್ತು ಬಗ್ಗೆನೇ ಜಾಸ್ತಿ ಗೊತ್ತಿರೋ ಹಾಗಿದೆ. ನಾನು ಅದನ್ನೇ ಅನ್ಕಂಡೆ. ಯಾರ ಈ ಮನೆಗೆ ಹೊಸ್ದಾಗಿ ಬಂದು ನೋಡಿದ್ರೆ ಇವ್ ಅಕ್ಕ ಏನೋ ಮಹಾರಾಣಿಯಾಗಿ ಅಡುಗೆ ಮಾಡ್ತಾರೆ, ದೇವ್ರ ಮನೆಗೆ ಒಯ್ಕಿಲ್ವಲ್ಲ ಅಂತ ಅನ್ಕತ್ತಾರೆ. ನಾವೊಂದು ವಿಷಯ ಹೇಳ, ಯಾವುದೇ ಮನೆ ಆಗಲಿ ಆ ಮನೆಯವರು ಒಳ್ಳೆಯವರು ಅಂತ ತಿಳ್ಕೊಬೇಕಿದ್ರೆ ಮೊದಲು ನೋಡಬೇಕಾಗಿರೋದು ಅವ್ರ ಮನೆ ಅಡುಗೆ ಕೋಣೆ. ಅದು ಸ್ವಚ್ಛವಾಗಿದ್ದು ಆ ಮನೆ ಒಡತಿಗೆ ಅಡುಗೆ ಮನೆ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಆ ಮನೆಯವ್ರಿಗೆ ಯಾವತ್ತೂ ಸೋಲೆ ಇರೋದಿಲ್ಲ. ಅದೇ ಅವ್ರು ಕೆಟ್ಟವರು ಅಂತ ತಿಳ್ಕೊಬೇಕಿದ್ರೆ ನೋಡಬೇಕಾಗಿರೋದು ಅವ್ರ ಮನೆ ಕಸದ ಬುಟ್ಟಿನ ಅಷ್ಟೇ ಅಮ್ಮ ವಿಷಯ. ಎಂತ ಮುತ್ನಂತ ಮಾತಾಡಿದ್ರಮ್ಮ. ಅದಕ್ಕೆ ಅನ್ಸುತ್ತೆ ಮಹಾರಾಣಿಯಾಗಿರೋದು. ಈ ಒಳ್ಳೆ ಬುದ್ಧಿ, ಈ ಒಳ್ಳೆ ಮಾತನ್ನ ನನ್ನ ತಂಗಿಗೂ ಕಲಿಸಿ. ಯಾಕಂದ್ರೆ ಅವಳು ರಾಣಿನೆಯ. ಮಾತು ಸಾಕು. ರಾಣಿ, ಬೇಗ ಹಾಲು ಉಕ್ಸಮ್ಮ. ಒಂದ್ ನಿಮಿಷ. ಹಾಲು ಉಕ್ಸಕ್ಕಿಂತ ಮುಂಚೆ ನಂದು ಒಂದೇ ಒಂದು ರಿಕ್ವೆಸ್ಟು. ಅದು ಆಗ್ಲಿಂದ ನನ್ನ ಶಿಷ್ಯನೇ ಎಲ್ಲ ಕೆಲಸ ಮಾಡ್ತಾ ಇದ್ದಾಳೆ. ಗಂಡ ಹೆಂಡತಿ ಅಂದಮೇಲೆ ಕೆಲಸನ ಸ್ವಲ್ಪ ಹಂಚ್ಕೊಂಡು ಮಾಡಬೇಕು. ಹಾಲಿನ ನನ್ನ ತಂಗಿನೇ ಉಕ್ಕಿಸ್ತಾಳೆ, ಆದರೆ ಒಲೆನಾದರೂ ಗಂಡ ಹತ್ತಿಸ್ಬೋದಲ್ವಾ? ಆಗಲೇ ಸ್ವಲ್ಪ ರೊಮ್ಯಾಂಟಿಕ್ ಕಪಿಲ್ಸ್ ಅನ್ಸೋದು. ಕಪಿಲ್ಸ್ ಅಲ್ಲ, ಕಪಲ್ಸ್. ಹಾಂ, ಅದೇ ಮನೋರೆ, ಅವ್ರ ಕೈ ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಅದ್ರ ಬದಲು ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಮ್ಮ ರಾಣಿ ಬದಲು ನೀವೇ ಒಲೆ ಹಚ್ಬೋದಾ? ಸರಿ. ಪಕ್ಕ ತಗೊಳಕೊಂಡ್ವಿ. ನನ್ನ ಮಗನಿಗೆ ಬೆಂಕಿ ಚಕ್ಕೆಲ್ ಬರ್ತದೆ. ಹಚ್ತಾನ ಇಲ್ವೋ? ನಮ್ಮ ಜೀವನಕ್ಕಂತೂ ಬೆಂಕಿ ಖಂಡಿತವಾಗ್ಲೂ ಹಚ್ತಾನೆ. ಯಾಕಂದ್ರೆ ಸುಮ್ಕೆ ನಿಂತಿದ್ದೀರಾ? ಒಲೆ ಹಚ್ಚಿ. ಬೆಂಕಿ ಪಟ್ನ. ಮನೋರೆ, ಲೈಟ್ರ್ ಇಲ್ಲೇ ಇದೆ. ಮನೋರೆ,
ಏನು ನೋಡ್ತಿದ್ದೀರಾ? ಒಲೆ ಹಚ್ಚಿ. ಓ, ನಿಮಗೆ ಬೆಂಕಿ ಪೊಟ್ಟಣನೇ ಬೇಕಾ? ಅಮ್ಮ, ಬೆಂಕಿ ಪೊಟ್ಟಣನೇ ಇದ್ರೆ ಕೊಟ್ಬಿಡಿ, ಅದೆಲ್ಲ ಹಚ್ಚಿ. ಹಾಂ ಇಟ್ನಲ್ಲಪ್ಪ ಬತ್ತಿನ ಶಿವ ಈಗ ಮಾಸ್ತಿ ಕುಪ್ಪಳಿಗೆ ಬೆಂಕಿ ಹಚ್ಚಿ ಒಯ್ತಾ ಇರ್ತಾನೆ. ತಗಲಕ್ಕಂಡ್ವಿ